ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ತಿಳಿಸುತ್ತಾ ಇವತ್ತೊಂದು ಗುರುವಾಣಿ ಗುರುಗಳಿಗೆ ಏನು ತಿಳಿಸ್ತಾರಂತ ನೋಡೋಣ. ಭಾಳ ದಿನ ಆಯ್ತು ವಿಡಿಯೋ ಮಾಡಲಾರ್ದೇ. ಸಾರಿ, ಯಾಕೋ ಸ್ವಲ್ಪ ಬ್ಯುಸಿಯಾಗಿದ್ದೆ. ಕೆಲಸ ಅಲ್ವಾ, ಮನೆ ಅಂದಮೇಲೆ ಸಂಸಾರ ಅಂದಮೇಲೆ ಇದ್ದಲ್ಲ, ಏನೋ ಎಲ್ಲಿ ಹೋಗೋದು ಬರೋದು, ಹಾಗಾಗಿ ಸ್ವಲ್ಪ ಕೆಲಸ ಆಗಿತ್ತು. ಇವಾಗ ಒಂದು ಗುರುವಾಣಿ ಹೇಳೋಣ. ಎಲ್ಲಿಂದ ಭಿನ್ನವಾಗಿ ಆಲೋಚಿಸು ಮುಖ್ಯಿಂದ. ಎಸ್, ನೋಡೋಣ. ಇವತ್ತೊಂದು ಪತ್ರಿಜಿ ಗುರುಗಳು ಏನು ತಿಳಿಸ್ತಾರೆ ನಮಗೆ, ನಾವು ಹೇಗಿರಬೇಕು ಅಂತ ಗುರುಗಳು ಏನು ತಿಳಿಸ್ತಾರಂತ ನೋಡೋಣ. ಹೌದಲ್ಲ? ಥ್ಯಾಂಕ್ ಯು ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ. ಹೆಚ್ಚಿಗೆ ಕಮೆಂಟ್ ಮಾಡ್ತಾಯಿದ್ದೀರಿ, ಒಳ್ಳೆಯದು ಹೇಳ್ತಾಯಿದ್ದೀರಿ ಅಂತ ಹೇಳ್ತಾಯಿದ್ದೀರಿ. ನಾನೇನು ಹೇಳಲ್ಲ, ಗುರುಗಳು ತಿಳಿಸಿದ್ದನ್ನು ಹೇಳ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಬರ್ತಾಯಿದ್ದಾವೆ ಎಲ್ಲವೂ ಕೂಡ. ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಇನ್ನೊಬ್ರಿಗೆ ಒಳ್ಳೆಯದನ್ನು ಹಂಚೋದಷ್ಟೇ ಕೆಲಸ ನಮ್ಗೆ. ಆರಾಮಾಗಿರೋ ಧ್ಯಾನ ಮಾಡಿದ್ರೆ, ಆನಾಪಾನ ಸತಿ ಧ್ಯಾನ ಮಾಡಿದ್ರೆ, ಬ್ರಾಹ್ಮಿ ಮುಹೂರ್ತದಾಗ ಧ್ಯಾನ ಮಾಡಿದ್ರೆ ಆನಂದ ಸಿಗ್ತದಂದ್ರೆ ಇಷ್ಟು ಸರಳ ಐತಿ. ಮತ್ತೆ ಬಿಡೋದು ಏನೇನು ರೊಕ್ಕ ಖರ್ಚಾಗ್ತದ ನಮಗೆ? ಏನಿಲ್ಲಲ್ಲ. ಬ್ರಾಹ್ಮಿ ಮುಹೂರ್ತನಾಗ ಹೇಳೋದೈತಿ. ದೇವರು ಎಬ್ಬಿಸಿ ನೋಡಿಸ್ತಾನೆ ನಮಗೆ. ನಾವು ಎಚ್ಚರ ಆಗಲ್ಲ, ನಾವು ಅರ್ಥ ಮಾಡ್ಕೊಳ್ಳಲ್ಲ. ನೋಡ್ತೀವಿ, ಅಯ್ಯೋ ಈಗ 3 ಆಗ್ಯದ 2 ಆಗ್ಯದ ಅಂಥೇಳಿ ಮಲ್ಕೊತೀವಿ. ಹಂಗೆ ಮಾಡಬಾರ್ದು. ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂದ್ರೆ ಅದು ಹೊಸದನ್ನು ಸೃಷ್ಟಿ ಮಾಡಿಸ್ಕೊಳ್ಳುವ ಸಮಯ. ಅದು ತನ್ನಿಂದ ತಾನೇ ಎಚ್ಚರ ಆಗ್ತದಂದ್ರೆ ಆ ಯೂನಿವರ್ಸ್, ಪ್ರಕೃತಿ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಂತ ಅರ್ಥ. ಅಂದ್ರೆ ಅವರು ಕೊಡ್ಲಾಕ ರೆಡಿ ಅದಾರ, ನಾ ತೊಗೊಳಕ್ಕೆ ರೆಡಿ ಇರಬೇಕು. ಮತ್ತು ನಾ ಕೌದಿ ಹಚ್ಕೊಂಡು ಮಲ್ಕೊಂಡ್ರೆ, ಅವ್ರು ಕೊಡಕ್ಕೆ ರೆಡಿ ಇದ್ರು ಕೂಡ ನಾನು ಕೌದಿ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಅವತ್ತ ನನಗೆ ರೊಕ್ಕಿಲ್ಲ, ನನಗದು ಆಯಿತು, ನಿನಗೆ ಇದು ಆಯಿತು ಅಂತ ಅಂತಿರ್ತೀವಲ್ಲ. ಈ ನಸಿಕ್ನಾಗ ಎಷ್ಟು ಬ್ರಾಹ್ಮಿ ಮುಹೂರ್ತದಾಗ ಕೆಲಸ ಮಾಡಿದೆವಂದ್ರೆ ಕೆಲಸಲಕ್ಕೆ ಏನಿಲ್ಲ. ನಮ್ಮ ಗುರುಗಳು ಏನು ತಿಳಿಸ್ಯಾರ, ಸ್ನಾನ ಮಾಡಿರಿ, ಮಂತ್ರ ಹೇಳ್ರಿ, ಅಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ ಅಂತ ಏನು ಹೇಳಿಲ್ಲ. ತುಂಬ ಸರಳ ಧ್ಯಾನ ಕೊಟ್ಟಾರ. ಮಲ್ಕೊಂಡಿರ ಎದ್ದು ಕೂಡ್ರಿ, ಮಾಕ ತೊಗೋತೀರಿ, ತೊಳ್ಕೊರಿ ಅಷ್ಟೇ. ಕೈ ಕಾಲು ಕಟ್ಟೋದು, ಬೆಳೆಸೋದು, ಉಸಿರಿನ ಮೇಲೆ ಗಮನ ಇಡೋದು. ಇದ್ರ ಬಿಟ್ಟರೆ ಇನ್ನೇನು ಮಾಡೋದು ಭಾಳ ದೊಡ್ಡದ ಕೆಲಸನೇ, ಏನು ಕಷ್ಟದ ಕೆಲಸನೇ ಇಲ್ಲ. ಇಂಥ ಸಮಯನೇ ಮಾಡಿದ್ರೆ ನಮ್ಮ ವಯಸ್ಸು ಎಷ್ಟಿರ್ತದೆ ಅಷ್ಟು ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದ ಮಾಡಿದ್ರೆ ಅದ್ಭುತವಾಗಿ ಬೇಗ ಪಡ್ಕೊತೀವಿ. ಇವಾಗ ಆರ್ಡಿನರಿ ಬಸ್ಸಿಗೆ ಹೋಗೋದಕ್ಕೂ ಎಕ್ಸ್ಪ್ರೆಸ್ ಬಸ್ಸಿಗೆ ಹೋಗೋದಕ್ಕೂ ಎಷ್ಟು ವ್ಯತ್ಯಾಸ ಐತಲ್ಲ. ಆರ್ಡಿನರಿ ಬಸ್ಸಲ್ಲಿ ಅಲ್ಲೆಲ್ಲ ಸ್ಟಾಪ್ ಮಾಡಿಕೊಂಡು ರಿಸ್ಕ್ ಮಾಡಿಕೊಂಡು ಟೈಮ್ ಪಾಸ್ ಜಾಸ್ತಿ ಆಗ್ತದಲ್ಲ. ರೀಚೇನೋ ಆಗ್ತೀವಿ, ಇಲ್ಲ ಅನ್ನಲ್ಲ, ಆದರೂ ಕೂಡ ಟೈಮ್ ಜಾಸ್ತಿ ಲಾಸ್ ಆಗ್ತದೆ, ನಮಗೂ ಬೇಸರ ಬರ್ತೈತಿ. ಎಕ್ಸ್ಪ್ರೆಸ್ ಹೋದ್ರೆ ನೋಡಿರಿ, ಬರೋರತ್ತು ಹೋಗಿ ನಮ್ಮ ಎಲ್ಲಿ ಮುಟ್ಟೋಬೇಕು ನಾವು ಅಲ್ಲಿ ಮುಟ್ಟಿಸ್ತಾರಲ್ಲ, ಹಂಗಿದು ನಮ್ಮ ಬ್ರಾಹ್ಮಿ ಮುಹೂರ್ತ ಧ್ಯಾನ ಮಾಡಿದ್ರೆ ಎಕ್ಸ್ಪ್ರೆಸ್ಗೆ ಎಲ್ಲಿ ಅಡೆತಡೆಗಳು ಇರೋದಿಲ್ಲ. ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗಕ್ಕೆ ಆ ಯೂನಿವರ್ಸ್ ಚೈತನ್ಯ ಶಕ್ತಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ಹೋಗಾಗ ಹೈವೇ ರೋಡ್ ಇರ್ತದೆ. ಅಲ್ಲಿ ಯಾವುದೂ ಥಾಟ್ ಇರೋಲ್ಲ. ಯಾಕಂದ್ರೆ ಈ ನಾವು ಎದ್ದ ಮೇಲೂ ಕೂಡ ಏನಾಗ್ತದೆ, ನಮ್ಮ ಭಾವನೆಗಳು ಎಲ್ಲ ಒಂದೇ ಥರ ಪಾಸಿಟಿವಾಗಿ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಒಬ್ರೊಬ್ಬರು ನೆಗೆಟಿವ್ ತುಂಬ ನೆಗೆಟಿವ್ನೇ ಜಾಸ್ತಿ. ಯಾರು ನಾವು ನೆಗೆಟಿವ್ ಪಾಸಿಟಿವ್ ಮಾತಾಡ್ಕೊಂಡಿರ್ತೀವಿ. ಪಾಸಿಟಿವ್ ಹೆಚ್ಚಾಗಿ ಮಾತಾಡೋದೇ ಕಮ್ಮಿ ಜನ. ಅದನ್ನು ಹುಡುಕಿ ವಿಚಾರ ಮಾಡಿ ಮಾತಾಡ್ಬೇಕಾಗೈತಿ. ನಾವು ಧ್ಯಾನಕ್ಕೆ ಬಂದೇ ಹೇಳ್ತೀನಿ ಅಂದರೂ ಕೂಡ ಏನೋ ಬಂತು ಅಂದ್ರೆ ಬಂದೇ ಬಿಡ್ತಾವೆ. ಏನದು ಜನ್ಮಾಂತರ ಜೆರಾಕ್ಸ್ ಇದ್ದಂಗೆ ಏನಾರು ಒಂದು ಹಾಕಲ್ಕ ನೆಗೆಟಿವ್ ಬರ್ತಾವೆ. ಆಮೇಲೆ ವಿಚಾರಿಸಿ ಅನ್ಬಾರ್ದಿದ್ವಿ, ಅದೆಲ್ಲ ಆಗ್ತತ್ತೋ, ಸರಿ ಆಗ್ತತ್ತೋ, ಆಗೋದೆಲ್ಲ ಒಳ್ಳೇದಕ್ಕಿರ್ತವೆ ಅಂಥೇಳಿ ನಾವು ಹಂಗೆ ಹೇಳೋದನ್ನು ಮತ್ತೆ ರೂಢಿ ಮಾಡ್ಕೋತಾ ಇದ್ದೀವಿ ನಾವು. ಯಾಕಂದ್ರೆ ಮನಸ್ಸಿನ ಗುಣನೇ ಅಷ್ಟು ಪಾಸಿಟಿವ್ನೇ ನೆಗೆಟಿವ್ನೇ ಥಿಂಕ್ ಮಾಡ್ತಾವೆ. ಎಷ್ಟು ಪಾಸಿಟಿವ್ ಇರಲಕ್ಕ ಎಷ್ಟು ಒಳ್ಳೇದಾಗಲಕ್ಕ ಕೆಲಸ, ಒಳ್ಳೆ ಕೆಲಸಗಳನ್ನ ನೆನಪೇ ಇಟ್ಕೊಳ್ಳಲ್ಲ. ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಇದ್ದದ್ದು ಮಾತ್ರ ನಾವು ಹೆಂಗೆ ನೆನಪಿಟ್ಕೊತೀವಿ ನೋಡಿರಿ. ಮತ್ತೆ ನೋಡಿರಿ ಹೆಂಗಂದು. ಯಾಕಂದ್ರೆ ಈಗ ಜ್ವರ ನೋಡಿರಿ, ಜ್ವರ ಯಾವಾಗ ಬರ್ತಾವೆ? ಯಾವಾಗೋ ಒಂದಿನ ಜ್ವರ ಬರ್ತಾವಿಲ್ಲ. ಆದ್ರೆ ಸಂತೋಷದ ದಿನಗಳು ಎಷ್ಟು ಕಳೆದಿರ್ತೀವಿ ನಾವು. ಆನಂದವಾಗಿರ್ತದೆ, ಚಂತನ ಆರಾಮಿಗೆ ತಪ್ಪಿರ್ತದೆ ನಮಗೆ. ಯಾವಾಗ್ಲೂ ಆರೋಗ್ಯದ ಮೇಲೆ ಆರೋಗ್ಯ ಅನಾರೋಗ್ಯನೇ ಇರ್ತೀವಿ, ಆರಾಮಾಗಿರ್ತೀವಿಲ್ಲ. ಅದನ್ನೆಲ್ಲ ಬಿಡ್ತೀವಿ. ಒಂದಿಷ್ಟು ನೆಗಡಿ ಬಂದ್ರೆ, ಒಂದಿಷ್ಟು ನೆಗಡಿ ಆದ್ರೆ, ಜ್ವರ ಬಂದ್ರೆ ನೆಳ್ಳು ಹೇಳೋದು, ನನಗೆ ಅವತ್ತು ಜ್ವರ ಬಂತು, ನೆಗಡಿ ಬಂತು, ಅದು ಭಾಳ ಒಜ್ಜೆ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು 9 ಚಲೋ ಆಗಿರ್ತಾವೆ, ಬಿಡೋದು ಒಂದನ್ನು ಒಜ್ಜೆ ಮಾಡ್ಕೊಂಡು ಚಂತನ ಆಗಿದ್ದೆ ಅಂತ ಇರ್ತೀವಲ್ಲ. ಅದು ಮನುಷ್ಯನ ಗುಣ. ನಾವು ಮಾಡ್ತೀವಿ ಅಂದ್ರೆ ತಪ್ಪಲ್ಲ, ಮನುಷ್ಯನ ಗುಣ ಅದು. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಾಗ ಹೈವೇನಾಗ ಹೋದಂಗೆ ಯಾರು ಇರೋದಿಲ್ಲ. ಧ್ಯಾನ ಮಾಡ್ದೇವಂದ್ರೆ ಸರಳ ಸ್ವೀಕಾರದೊಂದಿಗೆ ಏನೇ ಬರ್ತಾವೆ ಮನೆ ಆಲೋಚನೆಗಳು ಬರಲಿ ಇರಲಿ, ಏನು ಮಾಡೋಕ್ಕಾಗಲ್ಲ. ಓಕೆ ಅನ್ನೋದು ಮುಂದೆ ಸಾಕು. ಓಕೆ ಅನ್ಬೇಕು. ಓಕೆ ಅಂದರೆ ಭಾಳ ಕ್ವಶನು. ಯಾಕೆ ಅಂತ ಕ್ವಶನ್ ಮಾರ್ಕ್ ಹಾಕೋದಕ್ಕಿಂತ ಓಕೆ ಅಂದೇವಂದ್ರೆ
ಕೆಲಸ ಕಾರ್ಯಗಳೂ ಮತ್ತು ನಮ್ಮ ಮುಂದುಗಡೆ ಇರೋರು ಕೂಡ ಅಲ್ಲಿಗೆ ಇದಾಗ್ತದೆ. ಯಾರೋ ಏನೋ ಅಂದಿದ ತಕ್ಷಣ ನಾವು ಅದ್ಯಾಕಂದು ಇದ್ಯಾಕಂದು ನಾ ಹಂಗಿದ್ದೀನೇನು ನೀ ಹಿಂಗಿದ್ದೀನೇನು ಅಂದ್ರೆ ಕ್ವಶನ್ ಮಾಡಕತ್ತೇವಂದ್ರೆ ಹೇಳಬೇಕು, ನಿಬಂಧನೆಗಳು ಹೇಳಬೇಕು, ಹೇಳಬೇಡ್ದಂತೇನಿಲ್ಲ. ಅಯ್ಯೋ ಎಲ್ಲ ಅಂದ್ರೂ ಹಂಗಂದಂಗೆ ಅನಿಸ್ಕೋಬೇಕೇನ್ರಿ ಅಂತ ಮನಸ್ಸಲ್ಲಿ ಬರ್ತೈತಿ. ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಹೇಳಬೇಕು ಅಷ್ಟೇ. ಯಾವಾಗ ಹೇಳಬೇಕು, ಸ್ವಲ್ಪ ಒಂದು 17 ಸೆಕೆಂಡ್ ನಿಲ್ಬೇಕಂತ. ಏನಾರು ಹೇಳಬೇಕಾಗಿತ್ತಂದ್ರೆ ನಾವು ಯಾರ್ಯಾರು ವಾಪಸ್ ಬಂದುಬಿಡ್ತಾರಪ್ಪ 17 ಸೆಕೆಂಡ್ ನಿಲ್ಬೇಕು. ಆ 17 ಸೆಕೆಂಡು ಕೂಡ ನಿಲ್ಲುವಷ್ಟು ತಾಳ್ಮೆ ನಮಗಿಲ್ಲ. ಹಂಗಾಗೈತಿ. ಈಗ ಇರಲಿ ಪರವಾಗಿಲ್ಲ, ಆದಷ್ಟು ನಾವು ಅಭ್ಯಾಸ ಮಾಡೋದು ಏನು, ತಾಳ್ಮೆಯಿಂದ ಇರೋದನ್ನು ಅಭ್ಯಾಸ ಮಾಡಮು, ಧ್ಯಾನ ಮಾಡೋದ್ರಿಂದ ಏನಾಗ್ತದೆ, ಮನಸ್ಸು ತಣ್ಣಗಿರ್ತದೆ, ಜಾಸ್ತಿ ಮಾತಾಡೋಂಗೆ ಆಗೋದಿಲ್ಲ. ಅವಾಗ ನಾವು ಹೆಚ್ಚು ಮೌನವಾಗಿ ಧ್ಯಾನ ಉಸಿರಿನ ಮೇಲೆ ಗಮನ ಇಡೋಕತ್ತೇವೆ ಅಂದ್ರೆ ವೇಸ್ಟ್ ಮಾತು ಅನಗತ್ಯ ಅವಶ್ಯ ಇದ್ದಿದ್ದಷ್ಟೇ ಮಾತಾಡೋಣ ಅನಿಸ್ಬಿಡ್ತದೆ. ಅನಗತ್ಯ ಮಾತಾಡೋಕೆ ಇಷ್ಟ ಆಗಲ್ಲ, ನಾವು ಮಾತಾಡೋಕೆ ಹೋಗಲ್ಲ. ಯಾರೇ ಮಾತಾಡಿದ ಅಕಸ್ಮಾತ್ ನಾವು ಲಕ್ಷ್ಯ ಕೊಟ್ಟು ಕೇಳಿದೆವು ಅಂದ್ರೆ ಎಷ್ಟು ಅನಗತ್ಯ ಮಾತಾಡ್ತಾರಲ್ಲ ಅಂತ ಅನಿಸ್ತೈತಿ. ಇರಲಿ, ಅದನ್ನು ಕೂಡ ಸರಳ ಸ್ವೀಕಾರ ಮಾಡ್ಕೋಬೇಕು. ಯಾಕಂದ್ರೆ ನಾನು ಒಬ್ಬಕ್ಕೆ ಬೇಸರ ಆಗ್ಯದಂದ್ರೆ ನಾನು ಅದೇ ದಾರಿಲಿ ಹಾಯ್ದು ಬಂದಿನಲ್ಲ, ನಾನು ಎಷ್ಟು ಮಾತಾಡಬೇಡ, ಎಷ್ಟು ಜನರಿಗೆ ಬೇಸರ ಮಾಡಿರಬೇಡ, ಈ ಥರ ಅನಿಸ್ಬಿಡ್ತೈತಿ. ಪರವಾಗಿಲ್ಲ, ಯಾರಿಗೇನೋ ತಿಳಿದೇನೋ ತಿಳಿಲಾರ್ದೇನೋ ತಪ್ಪು ಮಾತಾಡಿದ್ದೆ ಅಂದ್ರೆ, ಮನಸ್ಸು ನೋವು ಮಾಡಿದ್ದೆ ಅಂದ್ರೆ ಅವರಿಗೆ ನಮ್ಮ ಮನಸ್ಸೋಪೂರ್ವಕ ಸ್ವಾರಿ ಕೇಳೋಣ. ಧ್ಯಾನದಲ್ಲಿ ಸ್ವಾರಿ ಕೇಳಬೇಕು ಎಲ್ಲರಿಗೆ. ಪ್ರಕೃತಿನೇ ಸಕಲ ಜೀವರಾಶಿಗಳಿಗೆ ನೋವು ಮಾಡಿರ್ತೀವಿ. ಒಂದು ಏನಾರ ಒಂದು ನಾಯಿಗಾರ ಹೊಡೆದಿರ್ತೀವಿ, ಯಾವ ಸಮಯದಾಗೆಲ್ಲ ಏನಾರ ಒಂದು ತಿಳಿಲಾರ್ದೇ ಜನರ ಮನಸ್ಸು ನೋಯಿಸಿರ್ತೀವಿ, ಪ್ರಾಣಿ ಪಕ್ಷಿಗಳ ಮನಸ್ಸು ನೋಯಿಸಿರ್ತೀವಿ, ಪ್ರಾಣಿ ಪಕ್ಷಿ ಹೊಡೆದಿರ್ತೀವಿ. ಮತ್ತು ಗಿಡಗಳಿಂದ ಹೂ ಕಿತ್ಕೊತೀವಿ, ಹಣ್ಣು ಕಿತ್ಕೊತೀವಿ, ಗಿಡ ಕಿತ್ತಾಕ್ತೀವಿ. ಅದಕ್ಕೆ ಏನು ಬೆಲೆನೇ ಕೊಡಲಾರ್ದಂಗೆ ಇರ್ತಲ್ಲ. ಅದಕ್ಕೆ ವೃಕ್ಷ ಜಾತಿಗೂ ಕೂಡ ದಯವಿಟ್ಟು ನಾನು ತಿಳಿದೇನೆ ಮಾಡಿದ್ದ ತಪ್ಪಿಗೆ ಕ್ಷಮಿಸಿರಿ ಅಂತ ವೃಕ್ಷ ಜಾತಿ ಕೇಳಬೇಕು, ಪಕ್ಷಿ ಜಾತಿ ಕೇಳಬೇಕು. ತಿಳಿದೇನೋ ತಿಳಿಲಾರ್ದೇನೋ ತಪ್ಪು ಮಾಡಿದ್ರೆ ಐ ಆಮ್ ಸಾರಿ ಅಂತ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಲವ್ ಯು ಅಂತ ಹೇಳ್ಬೇಕಂತಿದ್ದು. ಇದು ಪ್ರೀತಿಸ್ದೇನೆ ಕ್ಷಮಿಸು, ಮತ್ತೆ ನನ್ನನ್ನು ಕ್ಷಮಿಸು ಅಂತ ಕೇಳೋದಂತ. ನೋಡಿರಿ, ಕ್ಷಮಿಸು ಅನ್ನೋ ಸಾರಿ ಅನ್ನೋ ಶಬ್ದ ಎಷ್ಟು ಅದ್ಭುತ ಅಂದ್ರೆ, ಯಾರೋ ಒಂದು ಜಗಳ ಆಡಿದ್ರೆ ಒಂದು ಕಾಲು ಹತ್ತದ ಎಲ್ಲೋ ನಡೀತಾ ಇರ್ಬೇಕಾದ್ರೆ ಚಪ್ಪಲಿನೋ ಕಾಲು ಅವರಿಗೆ ಕೂತಲ್ಲಿ ಒಂದು ಹತ್ತಂದ್ರೆ ನಾವು ಸುಮ್ಮನೆ ಕೂತ್ಕೊಂಡು ನೋಡಿರಿ, ಹೆಂಗಿದ್ರು ಅವ್ರಿಗೆ ಕಾಲು ಬಡ್ದಿರ್ತೈತಿ. ಆದ್ರೆ ನಮಗೂ ಅಯ್ಯೋ ಕಾಲು ಬಡಿತಂತ ಗೊತ್ತಿರ್ತದೆ, ಅವರಿಗೂ ಕೂಡ ಅಯ್ಯೋ ನನ್ನ ಕಾಲು ಹತ್ತುತ್ತೆ ನೋಡೋರ್ದು ಅಂತ ಗೊತ್ತಿರ್ತೈತಲ್ಲ. ಆದ್ರೆ ನಾನು ಏನೂ ಕೇಳಲಾರೇನೆ ಸುಮ್ಮನೆ ಕೂತ್ನಿ ಅಂದ್ರೆ ಸಿಟ್ಟು ಬಂದುಬಿಡ್ತದೆ ಅವರಿಗೆ. ನನಗೆ ಅಂತ ತಿಳ್ಕೊಡ್ರಿ, ನನಗೆ ಯಾರ್ಯಾರು ಕಾಲು ಹಚ್ಚಿದ್ರು ಅಂದರೂ ಕೂಡ ಅವ್ರು ಏನೋ ನನಗೇನು ಹೇಳಲಾರೇನೆ ಸುಮ್ಮ ಕೂತ್ರಂದ್ರೆ, ಈ ನಮಸ್ಕಾರ ಮಾಡ್ಲಾರೇನೆ ಸುಮ್ಮ ಕೂತ್ರಂದ್ರೆ ಎಷ್ಟದ ಇವ್ರಿಗಿರೋ ಅಂತ ನಮಗೆ ಅನ್ನಿಸ್ತೈತೆ. ಇವಾಗ ನಾವು ಕಾಲು ಹತ್ತದಾದ್ರೆ ಹಿಂಗೆ ನಮಸ್ಕಾರ ಮಾಡ್ತೀವಿ, ಆಮೇಲೆ ಏನು ಅನ್ಬೇಕು, ನಮಸ್ಕಾರ ಮಾಡ್ರಿ, ಸಾರಿ ರೀ ನನಗೆ ನೋಡ್ದಿಲ್ಲ ಗೊತ್ತಾಗಲಿಲ್ಲ ಅಂತ ಇಷ್ಟೇ ಅಂದೇವಂದ್ರೆ ಮನಸ್ಸು ಅವ್ರು ಮತ್ತು ಅವರೇ ಒಂದು ಮಾತು ಇರಲಿ ಪರವಾಗಿಲ್ಲ ಅಂತ. ಅದು ಅಷ್ಟು ಮಾಡಲಿಲ್ಲ ಅಂದ್ರೆ ಮನಸ್ಸು ಅವರು ಏನವ ಈಗ ಹಿಂಗೆ ಮಾಡ್ತಾರಲ್ಲ ತಿಳ್ಕೆ ಅಲ್ಲಿಂದಿಂದನೇ ಪಕ್ಕ ಕೂತ್ಕೊಂಡು ಹೋಗುವಾಗನೇ ಇನ್ನೂ ಸ್ವಲ್ಪ ವರ್ಷಿಡಿ ಬರ್ತಾವೆ. ಅಲ್ಲೇ ಪಕ್ಕನ ನೀವು ಮತ್ತೆ ಹಿಂಗೆ ಮಾಡ್ತಾರೆ, ಅವ್ರು ಹಿಂಗೆ ಮಾಡ್ತಾರೆ, ಭಾಳ ಇದಾದವು. ನಾವು ಸಾರಿ ಕೇಳಿ ಅನ್ಯೋನ್ಯವಾಗಿ ಹೊಂಟೇವು ಅಂದ್ರೆ ಆ ಜರ್ನಿ ಕೂಡ ಚೆನ್ನಾಗಿರ್ತೈತಿ. ಅಲ್ಲಿ ಮುಂದಿನ ಬಾಂಧವ್ಯ ಬೆಳೀತದೆ. ಸಾರಿ ಕೇಳೋದ್ರಿಂದ ನಮ್ಮ ಬಾಂಧವ್ಯನ ಬೆಳೀತದೆ, ರಿಲೇಷನ್ ಯಾರೇ ಆಗಲಿ ಯಾರಲ್ಲಿ. ಆದ್ರೆ ನಮ್ಮ ಅಹಂಕಾರ ಏನು ಮಾಡ್ತದೆ, ರಿಲೇಷನಲ್ಲಂತೂ ಸಾರಿ ಕೇಳೋಕೆ ರೆಡಿ ಇಲ್ಲ ನಾವು. ಯಾಕಂದ್ರೆ ನಮ್ಮ ಅಹಂಕಾರ ಇರ್ತದಲ್ಲ, ಅಲ್ಲಿ ಅಹಮಾನ ಅಡ್ಡು ಬಂದುಬಿಡ್ತೈತಿ. ಹಾಗಾಗಿ ನಾವು ನಮ್ಮ ಸಂಬಂಧಿಕರಲ್ಲಿ ಸಾರಿ ಕೇಳೋಕೆ ರೆಡಿ ಇರೋಲ್ಲ. ಆದ್ರೆ ನಾವು ಎಲ್ಲಿ ಕೇಳಬೇಕು ಸಾರಿ ಅಂದ್ರೆ ಧ್ಯಾನದಲ್ಲಿ ಕೇಳಬೇಕು. ಅವ್ರ ಮುಖನ ಇವಾಗ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ನಮ್ಮದು ವೈರಿಗಳಂತೂ ಈಗಿಲ್ಲ ಅನ್ಕೋತೀನಿ. ಅಂದರೂ ಕೂಡ ಮನಸ್ತಾಪ ಮಾಡಿದವ್ರು ಯಾವಾಗಲೂ ಒಂದು 10 ವರ್ಷ ಬಿಟ್ಟು 5 ವರ್ಷದ್ದು ಹಿಂದೆ 2 ತಿಂಗಳದು 4 ತಿಂಗಳದು ಅವ್ರಿಗೆ ನೋಡಿದ ತಕ್ಷಣ ಅದು ಅವ್ರಿಗೆ ನೋಡಿದ ತಕ್ಷಣ ಪ್ರೀತಿ ಭಾವ ಅಂತೂ ಬರೋದಿಲ್ಲ. ಅವ ನನಗೆ ಹಂಗೆ ಅಂದಿದ್ದ, 2 ತಿಂಗಳದು ಅಣ್ಣ ಹಂಗಂದ, ಅಪ್ಪ ಹಿಂಗಂದ, ಅವ್ರು ಹಿಂಗೆ ಅಂದಿದ್ಲು ಅಂತ ಅದೇ ಭಾವನೆ ಬರ್ತದೆ. ಹೊರತಾಗಿನ ನಮ್ಮ ಪ್ರೀತಿ ಪ್ರೇಮ ಬರೋದಿಲ್ಲ, ಅದು ಮನಸ್ಸಿನ ಗುಣ. ಅದಕ್ಕಾಗಿ ಏನು ಹೇಳ್ತೀನಿ, ನಮ್ಮ ಮನಸ್ಸು ಧ್ಯಾನದಾಗ ಕೂತಾಗ ಅವ್ರ ಮುಖನ ಹೆಂಗೆ ಕಣ್ಣು ಮುಂತಾಗದು ನಾನು ತಿಳಿದೇನೋ ತಿಳಿದಾರೆ ಮಾಡಿರ್ತೀನಿ, ಮಾಡ್ತೀನಿ. ಅದಕ್ಕೆ ಐ ಆಮ್ ಸಾರಿ ಅಂತ ನನ್ನನ್ನು ಕ್ಷಮಿಸ್ರಿ ಮತ್ತು ನನ್ನನ್ನು ಐ ಲವ್ ಯು ಅಂದ್ರೆ ನಾನು ನಿಮ್ಮನ್ನು ಭಾಳ ಪ್ರೀತಿಸ್ತೀನಿ. ನನ್ನ ಬಾಂಧವ್ರನ್ನ ಪ್ರೀತಿಸಲ್ಲ, ನನ್ನ ತವ್ರ ಮನೆ ನಾವು ಪ್ರೀತಿಸ್ತೀವಲ್ಲ, ನಾನು ನಿಮಗೆ ಭಾಳ ಪ್ರೀತಿಸ್ತೀವಿ, ಮತ್ತೆ ನನ್ನನ್ನು ಕ್ಷಮಿಸ್ರಿ ಅಂತ ಆ ಮುಖದಲ್ಲಿ ಯಾರು ನಮ್ಮ ಜೊತೆ ಹೊಂದಾಣಿಕೆ ಇರೋದಿಲ್ಲಲ್ಲ ಅವ್ರ ಮುಖನ ಹಿಂಗಂದು ಪ್ಲೀಸ್ ಫಾರ್ಗಿವ್ ಮೀ ಅಂದ್ರೆ ಮತ್ತೆ ನನ್ನ ಕ್ಷಮಿಸ್ರಿ ಅಂತ ಥ್ಯಾಂಕ್ ಯು ಹೇಳ್ಬೇಕು. ಮತ್ತು ಥ್ಯಾಂಕ್ ಯು ಗ್ರ್ಯಾಟಿಟ್ಯೂಡ್ ಹೇಳೋದು ಭಾಳ ಮುಖ್ಯ ಆಗುತ್ತೆ. ಈ ಗ್ರ್ಯಾಟಿಟ್ಯೂಡ್ ಹೇಳೋದ್ರಿಂದನೇ ಇದು ಧನ್ಯವಾದಗಳು. ಈ ಧನ್ಯವಾದಗಳು ಹೇಳಲೇಬೇಕು ನಾವು. ಪ್ರತಿಯೊಂದು ವಸ್ತು ಇರಲಿಲ್ಲ ಅಂದರೂ ಕೂಡ
ಅವು ಎಷ್ಟು ಅವಶ್ಯ ಆಗಿರ್ತಾವೆ ಇಲ್ಲಿವರೆಗೂ ತಿಳಿಲೇ ಇಲ್ಲ. ನಮಗೇನು ಬೇಕು? ರೊಕ್ಕ ಬೇಕು, ಅವಶ್ಯ. ಆ ರೊಕ್ಕ ಹಣಕ್ಕೂ ಕೂಡ ನಾವು ಅವಶ್ಯಕತೆಯಿಂದ ಪ್ರೀತಿಯಿಂದ ತಗೋತಾ ಇರಲಿಲ್ಲ. ಇವಾಗ ಗೊತ್ತಾಗಿದೆ ಹಣ ಬಂದರೆ ಏನು ಅನ್ನಬೇಕು, ಹಣ ಕೊಡುವಾಗ ಏನು ಅನ್ನಬೇಕು, ಅದಕ್ಕೆ ಎಷ್ಟು ಹಣಕ್ಕೆ ಪ್ರೀತಿಸ್ಬೇಕು. ಒಂದು ನಾಯಿ ಸಾಕಿರ್ತೀವಿ, ಒಂದು ಬೆಕ್ಕಿನ ಸಾಕಿರ್ತೀವಿ. ನಾನು ಭಾಳ ಉದಾಹರಣೆ ಹೇಳ್ತಾ ಇರ್ತೀನಿ. ಇದು ಯಾಕಂದ್ರೆ ಈ ಥರ ಕಾಮನ್ ಉದಾಹರಣೆಗಳು ಹೇಳಿದ್ರೆ ನಮ್ಗೆ ಜಲ್ದಿ ಸ್ವಲ್ಪ ತಲೆಗೆ ಹತ್ತದ ಅಂಥೇಳಿ. ಯಾಕಂದ್ರೆ ನಾನು ಪೂರ ಹೊತ್ತಿಗೆ ಓದೋಳಲ್ಲ. ನನ್ನ ಅನುಭವವನ್ನೇ 2 ಮಾತುಗಳನ್ನಾಗಿ ಹೇಳ್ತೀನಿ. ಇವಾಗ ಯಾರು ಪ್ರೀತಿಸ್ತಿರಲ್ಲ, ನಾವು ಪ್ರೀತಿಸೋರ ಬಳಿ ಬರ್ತಾವೆ, ಹೌದಲ್ಲ? ಹಾಗಾಗಿ ಇವಾಗ ಲಕ್ಷ್ಮಿನೂ ಕೂಡ ಪ್ರೀತಿಸಬೇಕು, ದುಡ್ಡನ್ನು ಕೂಡ ಪ್ರೀತಿಸಬೇಕು. ಅವು ದುಡ್ಡು ಯಾರೋ ಕೊಟ್ಟಿರಂದ ತಕ್ಷಣ ಈ ಮನೆಯೊಳಗೆ ಹೆಣ್ಮಕ್ಳು ಚಟ ಜೀರಿಯಾಗಿಟ್ಟೆ, ಸಾಸಿವೆಯಾಗಿಟ್ಟೆ, ಖಾರದಾಗಿಟ್ಟೆ, ಉಪ್ಪನಾಗಿಟ್ಟೆ ಮಾಡ್ತೀವಿ, ಇಲ್ಲ ಅನ್ನಲ್ಲ. ಇಡಬಾರ್ದಂತ, ಇಡಬಾರ್ದು. ರೊಕ್ಕಕ್ಕೊಂದು ಬೆಲೆ ಐತಿ, ರೊಕ್ಕಕ್ಕೊಂದು ಸ್ಥಾನ ಐತಿ. ಅದಕ್ಕೆ ಪ್ರೀತಿ ಮಾಡಬೇಕು, ಅದಕ್ಕೆ ಪೂಜ್ಯ ಅನ್ನೋ ಭಾವದಿಂದ ಸ್ವೀಕಾರ ಮಾಡಬೇಕು. ಬಂದಾಗ ಯಾರು ರೊಕ್ಕ ಕೊಟ್ಟಾಗ ಪ್ರೀತಿಯಿಂದ, ನನಗೆ ಪ್ರೀತಿಯಿಂದ ಬಂದಿದ್ದೀಯಮ್ಮ, ಥ್ಯಾಂಕ್ ಯು ಹೇಳ್ಬೇಕಂತ, ಧನ್ಯವಾದಗಳು ಹೇಳ್ಬೇಕಂತ. ರೊಕ್ಕ ಯಾರಿಗಾದರೂ ಕೊಡೋಕೆ ಒಳ್ಳೆ ಕೆಲಸಕ್ಕೆ ನೀವು ಉಪಯೋಗಿಸೋರಿ ಅಂತ, ನನಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಅಂತ ದುಡ್ಡನ್ನು ಕೊಡಬೇಕಂತ. 5 ರೂಪಾಯಿ ಕೊಡಲಿ, 10 ರೂಪಾಯಿ ಕೊಡಲಿ, ನಮ್ಮ ವ್ಯವಹಾರದಾಗ ನಿಮ್ಗೆ ಒಳ್ಳೆಯದಾಗಲಿ ಅಂತ ಮನಸ್ಸಲ್ಲಿ ಬರಬೇಕಂತ. ಆವಾಗ ನನಗೆ ಕೊಡಬೇಕಾದ್ರೆ ನನಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಅಂತೇಳೇ ದುಡ್ಡನ್ನು ಪ್ರೀತಿಸಿ ಕಾಳಜಿಯಿಂದ ಚೆಂದ ಮಡಚಬೇಕು. ಒಬ್ರೊಬ್ರು ಏನು ಮಾಡ್ತಾರೆ, ನೋಟನ್ನು ಹಿಂಗೆ ಮುದುಡಿ ಮಾಡಿ ಕಿಸೆದಾಗ ಇಟ್ಕೊಂಡ್ಬಿಡ್ತಾರೆ. ಅದರ ಬೆಲೆ ಕೊಟ್ಟಂಗೆ ಆಗಲ್ಲ. ಯಾರು ಪ್ರೀತಿಸೋರ ಹತ್ರ ನೋಡಿರಿ, ಅವ್ರು ಅಷ್ಟೇ ಹಂಗೆ ಇರ್ತಾರೆ, ಅಷ್ಟೇ ದುಡಿಯೋದು, ಅಷ್ಟೇ ತಿನ್ನೋದು, ಹಂಗೆ ಮಾಡೋದು. ಇವಾಗ ದೊಡ್ಡ ಶ್ರೀಮಂತರು ಏನು ಮಾಡ್ತಾರೆ, ರೊಕ್ಕ ಚೆನ್ನಾಗಿ ಭಾಳ ಕ್ಲೀನ್ 26 ಅಂಗಡಿಯಾಗ ಅದು ಹೋಗ್ರಿ, ಎಷ್ಟು ಕ್ಲೀನಾಗಿ ರೊಕ್ಕನ ಜೋಡಿಸ್ತಾರಂದ್ರೆ ಅವು ನಂಬರ್ಸು ಒಂದೇ ಕಡೆ ಬರಬೇಕು. ಆ ಗಾಂಧಿ ಚಿತ್ರನೂ ಕೂಡ ಒಂದೇ ಕಡೆ ಬರಬೇಕು, ಕಲರು ಕೂಡ ಒಂದೇ ಕಡೆ ಬರಬೇಕು. ನೀಟ್ನೆಸ್ ಆಗಿ ನಾವು ಹಿಂಗೆ ಕೊಯ್ದು ನಾವಾರು ಹೆಣ್ಮಕ್ಳು ಹಿಂಗೆ ಎಣಿಸ್ಕೊಟ್ಟಿರ್ತೀವಿ. ಅವ್ರು ನೋಡ್ರಿ ಎಷ್ಟು ನೀಟಾಗಿ ಮೊದಲೆಲ್ಲ ದಂಡಿ ಇದು ಮಾಡಿದಂದ್ರೆ ಅವು ಇದು ಮಾಡ್ತಾರೆ, ಹಿಂಗೆ ಇದು ಮಾಡ್ತಾರೆ. ಮಾರ್ವಾಡಿಸುಗಳು ಹಂಗನೆ, ಪತ್ತಾರ್ಗಳು ಹಾಗೆ ಅವರೆಲ್ಲ ಈ ಥರ ಮಾಡಿ ಜೋಡಿಸಿ ಮತ್ತು ಹಿಂಗೆ ಬಿಡ್ತಾರೆ ಎಲ್ಲ ಬಡ್ದು ಹಿಂಗೆ ಕಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ರೊಕ್ಕನ. ಅದು ಅಂದ್ರೆ ಆ ಪ್ರೀತಿ ತೋರಿಸ್ದಂಗೆ, ಅದಕ್ಕೆ ಬೆಲೆ ಕೊಟ್ಟಂಗೆ. ಅದು ಆ ಥರ ಬೆಲೆ ಕೊಟ್ಟು ಆಮೇಲೆ ಎಣಿಸ್ತಾರೆ ರೊಕ್ಕ. ಒಂದೇ ಕಡೆ ನಂಬರ್ಸ್ ಬರಬೇಕು, ಒಂದೇ ಕಡೆ ಎಲ್ಲ ಚಿತ್ರಗಳು ಬಂದಂಗಾಗಿ ಅವಾಗ ಡಿಸಿಪ್ಲಿನ್ ಆಯಿತು. ಆವಾಗಿನಿಂದ ರೊಕ್ಕ ಎಣಿಸ್ತಾರೆ. ಅದಕ್ಕೆ ಪ್ರೀತಿ ತೋರಿಸ್ದಂಗೆ, ಕಾಳಜಿ ಮಾಡ್ದಂಗೆ. ಅದಕ್ಕಾಗಿ ಅವು ನಮ್ಮಲ್ಲಿ ಸ್ಥಿರವಾಗಿ ನಿಲ್ತಾವೆ, ನಮಗೆ ಒಳ್ಳೆಯ ಕೆಲಸಕ್ಕೆ ಉಪಯೋಗಕ್ಕೆ ಬರ್ತಾವೆ. ಹಿಂಗೆ ಮುದುಡಿ ಮಾಡಿ ತೊಗೊಳೋದು, ಏನು ಯೋಚನೆ ಮಾಡಲಾರೆ ತೊಗೊಳೋದ, ಒಂದು ಕಡೆ ಇಡೋದ, ಮತ್ತು ಆಗ ನಮ್ಮ ಸಮಯ ಬಂದಾಗ ಬರ್ರನೆ ತೊಗೊಳೋದು, ಒಯ್ದು ಕೊಡೋದು. ಈ ಥರ ಮಾಡಿದ್ರೆ ಅದಕ್ಕೆ ಮಧ್ಯದಲ್ಲಿ ಎಷ್ಟು ಕೆಲಸ ನೋಡಿರಿ. ಅದೇ ಒಂದು ದುಡ್ಡು ಇರಲಿಲ್ಲ ಅಂದ್ರೆ ನಾವು ಏನು ಮಾಡಂಗಿದ್ದೀವಿ ಹೇಳ್ರಿ. ಅದಕ್ಕೆ ಬರಬೇಕಾದ್ರೂ ಧನ್ಯತಾ ಭಾವದಿಂದ ಸ್ವೀಕಾರ ಮಾಡಬೇಕು, ಕೊಡಬೇಕಾದ್ರೂ ಥ್ಯಾಂಕ್ ಯು ಹೇಳಿ ಅವ್ರಿಗೆ ಕೊಡಬೇಕು. ಇದು ಸ್ವೀಕಾರ ಮಾಡೋ ಮನೋಭಾವ, ಧನ್ಯತಾ ಭಾವದಿಂದ ಕೊಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಹಣ ಕೊಡುವಾಗ ಮಾಡುವಾಗ ಮತ್ತು ಪ್ರತಿಯೊಂದು ಪ್ರಾಣಿಗಳನ್ನು ಪ್ರೀತಿಸಬೇಕು. ಪ್ರಾಣಿಗಳು ನಮ್ಮ ಥರನೇ ಜೀವಿಸೋಕೆ ಬಂದಾವೆ. ಆದಷ್ಟು ನಮಗೆ ಪರಮಾತ್ಮ ಏನು ಮಾಡ್ಯಾನ, ಬುದ್ಧಿ ಹಾಕಿ ಕಳಿಸ್ಯಾನ, ತಿಳುವಳಿಕೆ ಹಾಕಿ ಕಳಿಸ್ಯಾನ. ಈ ಪ್ರಾಣಿಗಳಿಗೆ ತಿಳುವಳಿಕೆ ಇರಲ್ಲ, ಅವರೇ ಆರಾಮಿರ್ತಾರೆ. ನಮ್ಗೆ ಹೆಚ್ಚು ತಿಳುವಳಿಕೆ ಕೊಟ್ಟು ಏನು ಮಾಡ್ಯಾನ, ಅವ್ರು ಒಂದು ಹೊತ್ತಿಗೆ ಮಾತ್ರ ಊಟ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನಾಯಿಗಳು ಕಳುವು ಮಾಡ್ತಾವೆ. ನಾಯಿಗಳು ಒಂದೊಂದು ದಿನ ಮನೆಗೆ ಹೋಗ್ಬಿಟ್ಟು ರೊಟ್ಟಿ ತಿಂತಾವೆ. ಎಷ್ಟು ಹೊಡಿತೀವಿ ಬಡಿತೀವಿ ನಾವು. ಆದ್ರೆ ನಾಯಿಗೆ ಹೊಡಿತೀವಲ್ಲ, ಅವು ಏನು ಮಾಡ್ತಾವೆ, ಏನೋ ನಮ್ಮ ಆಸ್ತಿ ಕಸ್ಕೊಂಡು ಹೋಗಿರ್ತಾವ, ಎದಕ್ಕೆ ಬಂದಿರ್ತಾವೆ, ಒಂದು ಹೊತ್ತಿಗೆ 2 ರೊಟ್ಟಿ ತಿನ್ನೋಕೆ ಕಳುವು ಮಾಡಿರ್ತಾವೆ. ಅದೇ ನಾವು ಇದ್ದೀವಲ್ರಿ, ನಾವು ಎಷ್ಟು ಕಳುವು ಮಾಡೋದು ಬೇಡ. ಎಷ್ಟು ಕಳ್ಳತನ ಮಾಡಿಬಿಟ್ಟು ಎದಕ್ಕೆ ಮಾಡತ್ತೀವಿ ನಾವು, ಒಂದು ಹೊತ್ತಿಗೆ ಊಟಕ್ಕೆ ಏನಾರು ಮಾಡಕತ್ತೀವೇನು? ಒಂದು ಹೊತ್ತು ಊಟಕ್ಕೆ ಅಲ್ಲದು ಇಡಲಾಕ ಹಿಂದಿನವರಿಗೆ ಇಡ್ಲಾಕ, ಆಸ್ತಿ ಇಡ್ಲಾಕ ಕಳುವು ಮಾಡಿ ಒಂದ್ರ ಮೇಲೆ ಒಂದು ಮನೆ ಮಾಡ್ತೀವಿ, ಅದು ಮಾಡ್ತೀವಿ. ಈ ನಾಯಿ ಗ್ರೇಟಾ, ನಾವು ಗ್ರೇಟಾ? ನಾಯಿನೇ ಗ್ರೇಟ್ ಅಲ್ಲ. ಅದು ನಮಗೆ ತಿಳುವಳಿಕೆ ಹಾಕಿ ಇಷ್ಟು ಕಷ್ಟ ಕೊಟ್ಟ. ಅವ್ರಿಗೆ ತಿಳುವಳಿಕೆ ಇಲ್ಲಾರೇ ನಾಯಿ ಒಂದೇ ರೊಟ್ಟಿ ಹಾಲು ಬೆಕ್ಕು ಹಾಲು ಕುಡಿದು ಹೋಗ್ಬಿಡ್ತದೇನು, ಹೊಸು ತೊಗೊಂಡ್ಬಿಡ್ತದೇನು, ಏನೋ ನಾವು ಅರ್ಥ ಮರ್ತೇವೆ. ಹಾಲಿನ ಬೊಗಣೆಯಲ್ಲಿ ಇಟ್ಟಿದ್ದೇವಂದ್ರೆ ಬೆಕ್ಕು ಬಂದು ತನಗೆ ಎಷ್ಟು ಬೇಕು ತನ್ನ ಹೊಟ್ಟಿಗೆ ಅಷ್ಟೇ ಉಣ್ತವೆ. ಯಾವತ್ತೂ ನೋಡ್ರಿ ಯಾವುದೂ ಕೂಡಿರಲ್ಲ. ಇರುಬಿ ಕೂಡಿರ್ತಾವಂತ, ಇಷ್ಟಿಷ್ಟ ಬಾಯಾಗ ಒಯ್ದು ಒಂದು ಕಡೆ ಮಳೆಗಾಲದಾಗ ಬೇಕಂತ ಇರುಬಿ ಕೂಡಿರ್ತಾವೆ. ನಾಯಿ ಬೆಕ್ಕ ಯಾವತ್ತೂ ಕೂಡಿ ಏನೂ ಇರುವುದಿಲ್ಲ. ನಮ್ಮಂಥವ್ರು ಎಷ್ಟು ದಯಾಮಯದಿಂದ ಯಾರೇ ಬಂದದ್ದು ಬೇಕಂತ ನೋಡಿ ಹಾಕಿದ್ರೆ, ಒಂದು ಸಾಕಿದ ಬೆಕ್ಕುಗಳು ಹಾಕಿದರೆ ಒಂದು. ಇವಾಗ ನಾಯಿಗಳಿಗೆ ಭಾಳ ಉಪವಾಸ ಬೀಳ್ತಾವೆ, ಬೀದಿ ನಾಯಿಗಳದೆಲ್ಲ. ನಾಯಿಗಳಿಗೆ ಅನ್ನ ಹಾಕಬೇಕು, ಬ್ರೆಡ್ಡು ಬಿಸ್ಕೆಟು ಏನು ರೊಟ್ಟಿ ಇರ್ತಾವಲ್ಲ, ಅವು ಕರೆದು ಹಾಕಬೇಕು. ಅದು ಕೂಡ ಶನಿ ಮಹಾತ್ಮಗೆ ಹಾಕಿದಂಗೆ, ಶನಿ ಮಹಾತ್ಮನ ಕೃಪೆನ ಪಡ್ಕೊಂಡಂಗೆ ನಾಯಿಗಳಿಗೆ ಅನ್ನನ
ಆಹಾರನ ಹಾಕಿದ್ರೆ ಅವಕ್ಕೆ ಹಾಕಬೇಕು. ಆ ಮನೆ ಮುಂದೆ ಆಕಳು ಬರ್ತಾವೆ, ಅವಕ್ಕೆ ಹಾಕಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯೆ ಬೇಕು ಮನದಲ್ಲಿ ಮೊದಲು. ದಯೆ ಒಂದು ಇತ್ತಂದ್ರೆ ಪ್ರತಿಯೊಂದರಲ್ಲೂ ಆ ಪ್ರೇಮ ಭಾವನೆ ನಮ್ಮಲ್ಲಿ ತಾನೇ ಹುಟ್ಟು ಬರ್ತೈತೆ. ಆ ದಯೆ ಪ್ರೇಮ ಭಾವನೆ ಹುಟ್ಟೋದೇ ದೊಡ್ಡ ಕಷ್ಟ ಆಗ್ಯದ. ಪ್ರತಿಯೊಂದು ನೋಡಿದ ತಕ್ಷಣ ಎಲ್ಲರಿಗೆ ನಾವೇನು ಮಾಡ್ತೀವಿ, ನಾನು ನಂದು, ನಾನು ಯಾಕೆ ಅವ್ರು ಯಾರನ್ನೂ ಬೆಲೆ ಕಾಣೋಕ್ಕೆ ತಯಾರಿಲ್ಲ. ನಾವು ಒಂದು ನಾಯಿ ಬತ್ತಾ ಅದ್ರ ಹಿಂದೆ ನಾವು ಬ್ಯಾಕ್ಗ್ರೌಂಡ್ ಅದು ಏನು ಬಂತು, ಬೆಕ್ಕು ಬಂತು, ನಾಯಿ ಬಂತು, ಇನ್ನೊಬ್ಬರೇ ಯಾರೋ ಒಬ್ರು ಬಂದರು, ಇನ್ನೊಬ್ಬರೇ ಯಾರ್ಯಾರು ಒಬ್ಬರು ಮುದುಕರು ಹೊಂಟರು, ಅವ್ರು ಹಿಂದಿಂದ ನೋಡಲ್ಲ ಅವ್ರ ವಯಸ್ಸು ಹ್ಯಾಂಗೆ ಹೋಯ್ತು, ಯಾಕೆ ಹಿಂಗಾದ್ರು, ಒಂದು ಭಿಕ್ಷುಕರು ಯಾಕಾದ್ರು ನಾವು ಅವಲೋಕನ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಮ್ಮ ಜೀವನನೇ ನಮಗೆ ಸಾಕು ನನಗೆ ವಿಚಾರ ಮಾಡೋಕ್ಕೆ ತೇರಿಲ್ಲ ಯಾರ್ದೂ. ನಾವೇನು ವಿಚಾರ ಮಾಡತ್ತೀವಿ, ಬರೀ ರೊಕ್ಕ ಗೊಳೆ ಮಾಡೋದು, ನಾವು ಏನು ಮಾಡೋದು, ಇನ್ನೊಂದು ಮನೆ ಮಾಡಮ್ಮ, ಬರೀ ನೋಟು ಆಸ್ತಿ. ಸಂಬಂಧಿಕರ ಬೆಲೆ ಇಲ್ಲ, ಪ್ರೀತಿ ಗೊತ್ತಿಲ್ಲ, ದಯೆ ಗೊತ್ತಿಲ್ಲ, ಹಂಗಾಗೈತಿ. ಇರಲಿ ಪರವಾಗಿಲ್ಲ, ಈ ಕಲಿಯುಗ ಅದು ಅಂತಾರೆ, ಕಲಿಯುಗದಾಗ ಹಂಗೂ ಐತಿ, ಇರ್ಲಕ್ಕೆ ಪರವಾಗಿಲ್ಲ. ನಾನಾರ ಕೂಡ ಅದು ಅದ ಕಲಿಯುಗ ಅದಂತ ಗೊತ್ತದ, ಅದ್ರ ಬೆನ್ನು ಹತ್ತದವ್ರದ್ದು ಎಷ್ಟು ಹೈರಾಣ ಅಂತ ಗೊತ್ತದ. ಆದರೆ ಈ ಪ್ರಪಂಚದಲ್ಲಿ ಜೀವನ ಮಾಡೋಕ್ಕೆ ಎಲ್ಲನೂ ಬೇಕಾಗ ಬೇಕೇ. ಇವಾಗ ಹಣ ಇಲ್ಲಾರ್ದೆ ಏನೂ ಕೆಲಸ ಆಗೋದಿಲ್ಲ. ಮತ್ತು ಆದರೆ ಇನ್ನೊಂದು ಅತೀ ಆಸೆ ಬೇಡ. ಈ ಜೀವನ ನಡೀಕಾರ ಬೇಕಲ್ಲ, ಏನೋ ಆರಾಮ ತಪ್ತದ, ಅದಕ್ಕೆ ದುಡ್ಡು ಬೇಕು, ಮಕ್ಕಳು ಶಾಲೆಗೆ ಅದ ಅದಕ್ಕೆ ರೂಪಬೇಕು, ಅದಕ್ಕೆ ದುಡ್ಡು ಬೇಕು. ಇಷ್ಟೆಲ್ಲ ಮಾಡೋಣ, ಎಷ್ಟು ಬೇಕೋ ಅಷ್ಟು ಮಾಡೋಣ, ಪ್ರಕೃತಿಗೆ ಒಪ್ಸೋಣ. ನಾನು ಎಲ್ಲಿ ಮಾಡೋಕ್ಕಾಗ್ತದೆ ಅದು. ಮತ್ತು ಯಾವ ಸಮಯಕ್ಕೆ ಏನು ಕೊಡಬೇಕಂತ ಪ್ರಕೃತಿಗೂ ಗೊತ್ತಿರ್ತದೆ, ಯಾವ ಕೆಲಸ ಏನಾಗಬೇಕಂತ ಪ್ರಕೃತಿಗೂ ಗೊತ್ತಿರ್ತೈತೆ. ಅದು ಅವ್ರು ಮಾಡಿಸ್ದಂಗೆ ಮಾತ್ರ ನಾನು ನಡೀತಾ ಇರಬೇಕು, ನಾನು ಮಾಡ್ದಂಗೆ ಅದು ಆಗೋದಿಲ್ಲ. ಆಲ್ರೆಡಿ ನಾನು ಏನೋ ಮಾಡಕತ್ತೀನಿ ಅಂದ್ರೆ, ಇವತ್ತೊಂದು ನಾನು ವಿಡಿಯೋ ಮಾಡಕತ್ತೀನಿ ಅಂದ್ರೆ ಇದು ನಾನು ಮಾಡೋಕೆ ರೆಡಿ ಇರಲಿಲ್ಲ, ಆಲ್ರೆಡಿ ಅದು ರೆಡಿ ಆಗಿತ್ತು. ಇವತ್ತಿದು ವಿಡಿಯೋ ಆಯಿತು. ನಾನು ರೆಡಿ ಮಾಡ್ತೀನಿ ಅಂದ್ರೆ ನಮ್ಮ ಗುರುಗಳು ಹೇಳ್ತಾರೆ, ಅಯ್ಯೋ ಇದು ಕೂಡಿ ಬಂತು ನೋಡಿರಿ, ಇದು ಈಗ ನಾವು ಅನ್ಕೊಳ್ಳೋದಕ್ಕೆ, ನಾವು ಹಿಂಗೆ ಹೋಗೋದಕ್ಕೆ, ಹಿಂಗೆ ಮಾಡೋದಕ್ಕೆ ಆಯ್ತು ರೀ ಕೆಲಸ ಅಂತಂದ್ರೆ ನೀವು ಮಾಡಿಲ್ಲ. ಅದು ಆಲ್ರೆಡಿ ಕೆಲಸ ಆಗಿರ್ತೈತಿ, ನೀವು ಅದಕ್ಕೆ ಹೋಗಿ ಜಾಯ್ನ್ ಆಗಿರ್ತೀವಿ. ಅದು ಆಲ್ರೆಡಿ ರೆಡಿ ಆದಲ್ಲಿ ನಿಮ್ಮನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತದೆ ಅಂತ ಹೇಳ್ತಾರೆ ನಮ್ಮ ಗುರುಗಳು ಹೇಳ್ಯಾರ. ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ ಪ್ರತಿದಿನ ದಿನಕ್ಕೊಂದು ಪಾಠದಂತೆ ನಮಗೆ ಸ್ವಾಧ್ಯಾಯ ಮಾಡ್ತಾರೆ. ಅಷ್ಟೇ. ಏನು ಹೇಳ್ತಾರೆ, ಎಷ್ಟು ತಿಳಿಮಟ್ಟಿಗಪ್ಪ, ನನಗಂತೂ ಭಾಳ ಆಳವಾಗಿ ತಿಳಿತದೋ ಬಿಡ್ತದೋ ಗೊತ್ತಿಲ್ಲ. ಎಷ್ಟು ತಿಳಿತದ ಅಷ್ಟು ತಿಳ್ಕೊಂಡು ಒಟ್ಟು ಆರಾಮಾಗಿರೋದು. ನನಗೆ ನನ್ನ ಶರೀರಕ್ಕೆ ನನ್ನ ಮನಸ್ಸಿಗೆ ಕಷ್ಟ ಕೊಡೋಕೆ ರೆಡಿ ಇಲ್ಲ. ನಾನು ಇವೆರಡು ನೋಡ್ರಿ, ಇವು ಶರೀರನೂ ನನ್ನದೇ ಐತಿ, ಮನಸ್ಸು ನನ್ನದೇ ಐತಿ. ಆದರೂ ಕೂಡ ಹಿಂಸೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ನಾನು ಹೆಚ್ಚಿಗೆ ಟ್ರಸ್ಟ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಮತ್ತು ಯಾಕಂದ್ರೆ ಹೆಚ್ಚಿಗೆ ಮಾಡೋದು ಏನು ಯಾವುದೋ ಅಲ್ಲಿ ಆಸೆ ಇದ್ರೇ ಹೆಚ್ಚಿಗೆ ಆಗ್ತದದು. ಎಷ್ಟು ಕರ್ತವ್ಯ ಮಾಡಬೇಕು, ಒಂದು ಮುಂಜಾನೆ ಒಂದು 10 ರೊಟ್ಟಿ ಮಾಡೋದು, ಒಂದಿಷ್ಟು ಪಲ್ಯ ಮಾಡೋದು, ಊಟ ಮಾಡೋದು, ಇವೆಲ್ಲ ಕಷ್ಟದ ಕೆಲಸ ಅಲ್ಲ. ಅದಕ್ಕೆ ನಾವು ಇನ್ನೊಂದು ಚೂರು ಏನೇನೋ ಮಾಡ್ತೀವಿ. ನಾವು ಅವಾಗ ಮಾಡಿದಾಗ ಅವಾಗ ಹಿಂಸೆ ಆಗ್ತದೆ. ನೀವು ಇನ್ನೊಂದು ಏನೇನು ಮಾಡ್ತೀರಿ, ಅದು ಒಂದು ರೊಟ್ಟಿ, ಒಂದು ಪಲ್ಯ, ಒಂದಿಷ್ಟು ಏನೋ ಒಂದು ಅನ್ನ ಸಾಂಬಾರು ಮಾಡ್ಕೊಂಡು ಆಗ್ತವೆ. ನಾನು ಇನ್ನೇನು ಮಾಡ್ತೀನಿ, ಅದಕ್ಕೆ ಇನ್ನೊಂದಿಷ್ಟು ಪಾಯಸ ಮಾಡಿದ್ರಾಯ್ತು, ಇನ್ನೊಂದಿಷ್ಟು ಪಲ್ಯ ಬೇರೆ ಮಾಡಿದ್ರಾಯ್ತು, ಅಂಥದ್ದು ಏನಾದ್ರು ಒಂದು ಹೊಸ ವೆರೈಟಿ ಮಾಡಿದ್ರಾಯ್ತು ಅಂದ್ರೆ ಕಷ್ಟ ಆಗ್ಬಿಡ್ತೈತಿ. ಆರಾಮಿದ್ರೆ ಮಾಡ್ಕೊಳ್ಳೋಣ, ಇಲ್ಲ ಅನ್ನಲ್ಲ, ಆರಾಮಿದ್ರೆ ಮಾಡ್ಕೊಳ್ಳೋಣ. ಕಷ್ಟ ಆಗ್ತಿತ್ತಂದ್ರೆ ನನಗಿಷ್ಟ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮನಸ್ಸಿಗೂ ಅಷ್ಟೇ, ಮನಸ್ಸಿಗೂ ಎಷ್ಟು ತೊಗೋಬೇಕು ಅಷ್ಟೇ ತೊಗೋಬೇಕು. ಯಾವುದೋ ಒಂದು ಆಸೆ ಮಾಡೋಕ್ಕೆ ಅಂದ್ರೆ ಅದನ್ನು ಮಕ್ಕಳಿಂದು ಗಂಡನಿಂದು ಯಾಕೋ ನನ್ನ ಸಿಕ್ಕಾಕೋ ನನ್ನ ಮನಸ್ಸು ಸರಿ ಇರಲಿಲ್ಲ ಅಂದ್ರೆ ನನಗೆ ಹಿಂಸೆ ಆಗಕತ್ತದ. ತಾರ ಇಡಪ್ಪಿ ಅಲ್ಲೇ ಮತ್ತು ಮೊನ್ನೆ ಒಂದು ಒಯ್ದಿದ್ದೆಲ್ರ. ಅದಕ್ಕೆ ನಿನ್ನಿದು ನಾಳೆದು ಏನು ಯೋಚನೆ ಮಾಡೋಣ ಬೇಡ. ಆಗದಂಗೆ ಆತದ. ಪ್ರಕೃತಿ ಐತಿ, ಇದು ಜೀವನ ಐತಿ, ಪ್ರಪಂಚದಾಗ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾಡಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ವಾಣಿಗಿಂತ ಇದೇನು ನನ್ನ ಮಾತೆ ಅನುಭವದ ಮಾತುಗಳೇ ಅದು, ಪರವಾಗಿಲ್ಲ. ವಾಣಿ ಆದ್ರೆ ಒಂಚೂರು ಸಣ್ಣದಾಗಿ ಒಂದು 5 ನಿಮಿಷದ ವಾಣಿ ಯಾವ್ದಾರು ಹೇಳೋಣ, ಮಾತಾಡ್ತಾ ಮತ್ತು ಏನಾಗ್ತದೆ ಗೊತ್ತೇ ಆಗಲ್ಲ ನೋಡ್ರಿ. ನಾನೊಂದು ಅಂದ್ಕೊಂಡ್ರೆ ಅದೊಂದು ಆಗ್ತದೆ. ಅದೇ ಹೇಳ್ತಾ ಹಂಗೆ ಅದೇ ಆಯಿತು. ಒಂದು ಸಣ್ಣ ವಾಣಿ ಒಂದು ಹೇಳಿಬಿಟ್ಟು ಅದಕ್ಕೆ ಏನು ಬರ್ತದೆ ಅಂತ ಕೇಳೋಣ. ಪ್ರತಿದಿನ ಚೆನ್ನಾಗಿ ಆರೋಗ್ಯವಾಗಿ ಜೀವಿಸುವುದೇ ಒಂದು ಸಾಧನೆ ಆಗೈತಿ. ಈಗ ಆರೋಗ್ಯ ಆನಂದದಿಂದ ಇರುವುದೇ ಒಂದು ಸಾಧನೆ. ಈಗ ಸಾಧನೆ ಅಂದರೆ ಏನು ಗುಡ್ಡ ಬೆಟ್ಟ ಹತ್ತಬೇಕಾಗಿಲ್ಲ. ಈಗ ನಾವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮುಳುಗಿ ಅದ್ರಂತೂ ಏನೂ ಪಾಪ ಕಳೆಯಲ್ಲ. ಇಲ್ಲೇ ನಾನು ಇನ್ನೊಬ್ಬರು ನೋಡಿ ಮರಗದ್ನೆ ಅಂದ್ರೆ ಅದೇ ನನ್ನ ಪಾಪ ಪರಿಹಾರ.
ಇನ್ನೊಬ್ಬರ ಮೇಲೆ ಹೊಂದಿ ಇನ್ನೊಬ್ಬರಿಗೆ ಬೈಕೋತ ಅನ್ಕೋತಿದ್ನಿ ಅಂದ್ರೆ ಅದೇ ಪಾಪ. ಆದ್ರೆ ಏನಾಯ್ತು ನನಗೆ ಅನ್ಸ್ಯದವ ಇಷ್ಟೇ. ಚಿಕ್ಕದಾಗಿ ಒಂದು ನೋಡೋಣ ಏನು ಕೊಡ್ತಾರೆ ನೋಡಮ್ಮ ಗುರುಗಳು. 5 ನಿಮಿಷದಾಗ 20 ನಿಮಿಷ ಅಂತೂ ಆಯಿತು, ಲಾಂಗ್ ಆಗ್ತದೆ ವಿಡಿಯೋ. ಓಕೆ, ಒಂದಿಷ್ಟು ಸಣ್ಣದು ಯಾವುದೋ ಸಣ್ಣದು ಅನ್ನಲ್ಲ ದೊಡ್ಡದನ್ನಲ್ಲ, ಬಂದು ತೆಗ್ದಿರ್ತೀನಿ. ಇದು ಬಂದೈತಿ ಏನೋ ಅಂತ ಮತ್ತು ಓದಿದ್ದೆ ಬರ್ತಾನೆ ಅದು ಹಿಡ್ದಿರ್ತೀವಲ್ಲ ಹಂಗೆ ಬರ್ತಾವೆ. ಹಿಂಗೆ ಏನು ಹೇಳ್ತಾರೆ ನೋಡ್ರಿ, ಎಷ್ಟು ಚಂದ ಐತಿ. ಭಯ ಪಡುವವನು ಎಂದಿಗೂ ಬಾವಿಯೊಳಗಿನ ಕಪ್ಪೆಯೇ ಆಗಿಬಿಡುತ್ತಾನೆ ಅಷ್ಟೇ. ಮತ್ತು ಭಯದ್ದೇ ಬತ್ತು ನೋಡ್ರಿ. ಧೈರ್ಯವಾಗಿರ್ರಿ ಅಂತ ಹೇಳ್ತಾರೆ ಗುರುಗಳು ನಮಗೆ. ನಮ್ಮ ಈ ಜೀವನ ಪ್ರಯಾಣಕ್ಕೆ ನಮಗೆ ತಿಳಿಯದ ಅತಿ ದೊಡ್ಡ ಅಡ್ಡಗೋಡೆ ಎಂದರೆ ನಮ್ಮ ಭಯವೇ ಆಗಿದೆ. ಭಯದಿಂದಾಗಿ ಇರುವ ಸ್ಥಳದಿಂದ ಕದಲಾಗದೆ, ಮುಂದಿನ ಹೆಜ್ಜೆ ಹಾಕಲಾಗದೆ, ಮಾಡಬೇಕಾದ ಕೆಲಸಗಳನ್ನು ಮಾಡಲಾಗದೆ ಏನಾಗುತ್ತದೋ ಎಂದು ಆಲೋಚಿಸುತ್ತಾ ಕೂರುತ್ತೇವೆ. ಅನಿರೀಕ್ಷಿತವಾಗಿರುವುದು ನಡೆಯುತ್ತದೆಯೇನೋ, ನಿರೀಕ್ಷಿಸಿದ್ದು ನಡೆಯುವುದಿಲ್ಲವೇನೋ ಎಂದು ನಿಂತು ಹೋಗುತ್ತಾ ಇರ್ತೇವೆ. ನಾವು ಯಾವುದೇ ಒಂದು ಕೆಲಸಕ್ಕೆ ಹೆದರ್ಕೊಂಡು ಮುಂದೆ ಹೆಜ್ಜೆ ಇಡಲಾರನೇ ಇದ್ದೇವಂದ್ರೆ ಅದು ಕೆಲಸ ಆಗ್ತದೋ ಇಲ್ಲೋ. ಮತ್ತು ನೆಗೆಟಿವ್ ಒಂದು ವಿಚಾರ ಮಾಡೋದು ಇರ್ತದಲ್ಲ, ಆಗ್ತದೋ ಇಲ್ಲೋ, ಭಯ ಬೀಳ್ದು ಮಾಡಬೇಕಾದ ಕೆಲಸ ಮಾಡಲಾರ್ದೇ ಬಿಟ್ಬಿಡ್ತೀವಿ ನಾವು. ಆಗ್ತದೋ ಇಲ್ಲೋ ಅಂಥೇಳಿ ಎಷ್ಟೋ ಕೆಲಸ ಹಂಗೆ ಮಾಡ್ತೇವೆ, ಬಿಡ್ತೀವಿ. ಅದೇ ಅನಿರೀಕ್ಷಿತವಾಗಿರ್ತದೆ. ಆ ಅನಿರೀಕ್ಷಿತವಾಗಿರುವುದು ನಡೆಯುತ್ತದೆ ಏನೋ, ನಿರೀಕ್ಷಿಸಿದ್ದು ನಡೆಯುವುದಿಲ್ಲೋ ಏನೋ. ಅಂದ್ರೆ ನಾನು ಅನ್ಕೊಂಡಿದ್ದು ಆಗ್ತದೋ ಇಲ್ಲೋ, ಅದು ಏನಾಗ್ತದೇನೋ ಅಂಥೇಳಿ ನಾವು ಹಿಂಗೆ ಮಾಡ್ತೀವಲ್ಲ. ಅಯ್ಯೋ ಹಾಸ್ಪಿಟ್ಲಿಗೆ ಹೋಗ್ತೀವಿ, ತೋರಿಸೋತೀನಿ ಏನಿಲ್ಲ, ಡಾಕ್ಟ್ರ್ ಬರ್ತಾರೆ ಇಂಥ ಭಯ ಹೋಗೋಣ ಬೇಡ ಹಿಂಗಂತಂದು ಹೋಗ್ತಾ ಇರ್ತೀವಿ. ಈ ಪ್ರಪಂಚದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮುಂದಿನ ಹೆಜ್ಜೆಯನ್ನು ಇಡುವವನಿಗೆ ಮಾತ್ರವೇ ಪುರೋಗತಿ ಎಂಬುದು ಇರುತ್ತದೆ. ಯಾವುದೇ ಸಮಯದಲ್ಲಿನೂ ಗಟ್ಟಿ ಧೈರ್ಯ ಮಾಡಿ ಭಯ ಬೀಳಲಾರದೆ ಮುಂದೆ ಹೆಜ್ಜೆ ಇಡೋವನಿಗೇ ಈ ಲೋಕದಲ್ಲಿ ಈ ಪ್ರಪಂಚದಲ್ಲಿ ಪುರೋಗತಿ ಐತಿ ಅಂತ, ಮುಂದೆ ಸಾಕ್ತಾನ ಅಂತ ಎಂಬುದು ಇರುತ್ತದೆ. ಯಾವ ಹೆಜ್ಜೆಯನ್ನು ಹಾಕದಂತೆ ಆಲೋಚಿಸುತ್ತಾ ಭಯಪಡುತ್ತಾ ಇರುವವನಿಗೆ ಪುರೋಗತಿ ಎಂಬುದು ಎಂದಿಗೂ ಸಾಧ್ಯವಿಲ್ಲ. ಯಾವಾದಕ್ಕೂ ಹಿಂದೆ ಅಂಜ್ಕೋತ ಅಳ್ಕೋತ ಹಿಂದೆ ಬಿದ್ದೇವಂದ್ರೆ ಅದು ಏನೂ ಸಾಧಿಸೋಕ್ಕಾಗೋದಿಲ್ಲ. ಸೋಲೋ ಗೆದ್ರೆ ಹೊಸ ಇತಿಹಾಸ, ಸೋತ್ರ ಅನುಭವ ಅಂತ ಈ ಥರ ಅಂದ್ಕೊಂಡು ಮುಂದೆ ಹೆಜ್ಜೆ ಹಾಕಬೇಕು. ನಾನು ಎರಡಕ್ಕೂ ಸರಳ ಸ್ವೀಕಾರ ಮಾಡ್ಕೊಂಡು ಹೆಜ್ಜೆ ಹಾಕಿದ್ರೆ ಸರಿಯಾಗಿ ಆಗ್ತಾವೆ. ಆದ್ರೆ ನಾವು ಆಗ್ತದೋ ಇಲ್ಲೋ ಅಂತ ಹಿಂದೆ ಹಾಕಬಾರ್ದು, ಮುಂದೆ ಹೆಜ್ಜೆ ಇಡಬೇಕು. ಆವಾಗೆಲ್ಲ ನಮಗೆ ಪುರೋಗತಿ ಆಗ್ತದಂತ ಸಾಧಿಸ್ತೀರಿ ಅಂತ ತಿಳಿಸ್ತಾರೆ ಗುರುಗಳು. ಹಾಕದಂತೆ ಆಲೋಚಿಸುತ್ತಾ ಪುರೋಗತಿ ಎಂಬುದು ಎಂದಿಗೂ ಸಾಧ್ಯ ಇಲ್ಲ. ಭಯಪಡುತ್ತಾ ಇರುವವನು ಎಂದಿಗೂ ಎಲ್ಲಿರುವವನು ಅಲ್ಲೇ ಸಿಕ್ಕಿ ಹಾಕಿಕೊಂಡು ಯಾವ ಅಭಿವೃದ್ಧಿಯನ್ನು ಕಾಣದೆ, ಏನನ್ನೂ ಸಾಧಿಸಲಾಗದೆ ನಿರರ್ಥಕವಾಗಿ ಬದುಕುತ್ತಿರುತ್ತಾನೆ. ಅವನು ಅಲ್ಲೇ ಸಿಕ್ಕಾಕೊಂಡು ಬಿಡ್ತಾನೆ. ಭಯ ಪಡ್ಕೊ ಅಲ್ಲೇ ಕೂತ್ನಂದ್ರೆ ಹೆದರ್ಕೊಂಡು ಅಲ್ಲೇ ಇರ್ತಾನೆ. ಗಟ್ಟಿ ಧೈರ್ಯದಿಂದ ಮುನ್ನುಗ್ಗಿದ್ರಂದ್ರೆ ನೋಡ್ರಿ ಎಲ್ಲ ಕೆಲಸಗಳು ಕೂಡ ಭಾಳ ಚಂದ ಆಯ್ತು. ಆದ್ರೆ ನಾನು ಗಟ್ಟಿ ಧೈರ್ಯ ಮಾಡ್ಬೇಕಷ್ಟೆ ಅಂತ ಹೇಳ್ತಾರೆ ಗುರುಗಳು. ಅಲ್ಲೇ ಸಿಕ್ಕಿ ಹಾಕ್ಕೊಂಡ್ಬಿಡ್ತಾನೆ ಅಂತ ತಿಳಿಸ್ತಾರೆ. ಯಾವ ಅಭಿವೃದ್ಧಿನೂ ಕಾಣಲ್ಲ, ಸಾಧನೆಯೂ ಮಾಡೋಕ್ಕಾಗಲ್ಲ ಅಂತ ಅಭಿವೃದ್ಧಿ ನಿರರ್ಥಕವಾಗಿ ಬದುಕ್ತಾ ಇರ್ತಾನೆ. ಅಂದ್ರೆ ನಿಸ್ಸಾರ ಇರ್ತದೆ ಮನುಷ್ಯಾಗ. ಇಷ್ಟೇ ಬಿಡು ನನ್ನ ಜೀವನ, ಹಿಂಗೆ ಬಿಡು ನನ್ನ ಜೀವನ, ಅಷ್ಟೇ ಕಪ್ಪೆ ಬಾವಿ ಒಳಗಿನ ಕಪ್ಪೆ ಹೆಂಗೆ ಇರ್ತಾನೆ. ಇಷ್ಟೇ ಬಿಡು ನನ್ನ ಜೀವನ ಅಂಥೇಳಿ ಇರ್ತಾನೆ. ಅದೇನು ಬಾವಿ ಒಳಗಿನ ಕಪ್ಪೆ ನೋಡ್ರಿ, ಅದೇ ಪ್ರಪಂಚ. ಅದಕ್ಕೆ ಹೊರಗಡೆ ಏನೂ ಇಲ್ಲ ಇದೆ ಅಂತ ಹಂಗೆ ಉದಾಹರಣೆ ಕೊಟ್ಟಾರೆ. ಜೀವನದಲ್ಲಿ ವಿಜಯವನ್ನು ಸಾಧಿಸಬೇಕು ಎಂದುಕೊಂಡರೆ ಅನವಶ್ಯಕವಾದ ಭಯವನ್ನು ಪಕ್ಕಕ್ಕೆ ಇಡಲೇಬೇಕು. ಇಲ್ಲವಾದರೆ ಬಾವಿಯೊಳಗಿನ ಕಪ್ಪೆಯಂತೆ ನಮ್ಮ ಜೀವನವು ಎಂದೆಂದಿಗೂ ಅಲ್ಲೇ ಇದ್ದು ಬಿಡುತ್ತದೆ. ಆಲೋಚಿಸಿ ಅಷ್ಟೇ ಅಂತ ತಿಳಿಸ್ತಾರೆ ನೋಡ್ರಿ ಗುರುಗಳು. ಈ ಧೈರ್ಯ ಅನ್ನೋದು ನಮ್ಮನ್ನು ಎಷ್ಟು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಧೈರ್ಯ ಮಾಡಬೇಕು, ಯಾವುದಕ್ಕೂ ಹೆದರ್ಕೊಂಡು ಕೂಡಬಾರ್ದು, ಮಾಡಬೇಕು ಧೈರ್ಯ. ಯಾವಾಗ ನಮಗೂ ತಿಳಿತೈತಿ, ಒಳಗೆ ಇಂಟ್ಯೂಷನ್ ಅಂತ ಬರ್ತಾವ, ಎಷ್ಟರ ಮಟ್ಟಿಗೆ ಎಷ್ಟು ಧೈರ್ಯ ಮಾಡ್ಬೇಕು ಅಂತ ಎಲ್ಲ ಗೊತ್ತಿರ್ತೈತಿ. ಆದರೆ ನಾವು ಸುಮ್ಮನೆ ಅನವಶ್ಯಕ ಯೋಚನೆ ಮಾಡಿ ಭಯ ಬೀಳ್ತೀವಿ. ಈ ಅನವಶ್ಯಕ ಯೋಚನೆ ಅಂದ್ರೆ ಏನು? ಅದೇ ನಾಳೆ ಹೆಂಗೆ ಆಗ್ತದೇನೋ, ನಾಡ್ದು ಹಿಂಗಾಗಿತ್ತು, ಅಲ್ಲಿದಿಂದ ಇಲ್ಲಿ ಕಂಪ್ಯಾರಿಸನ್ ಮಾಡೋದು. ಮನೆ ಜ್ವರ ಬಂದಾಗ ಇಲ್ಲಿ ಜ್ವರ ಬಂದು ಅಂದ್ರೆ ಅದಕ್ಕೆ ಇದಕ್ಕೆ ಮ್ಯಾಚಿಂಗ್ ಮಾಡೋದು ನಾವು.
ಯಾಕಂದ್ರೆ ನಮ್ಮ ಮನ್ಸಿನ ಗುಣ ಅಲ್ಲ ಅದು. ಹಂಗೆ ಮ್ಯಾಚಿಂಗ್ ಮಾಡ್ಕೇಸಂದ್ರೆ ಭಯ ಬೀಳೋದು. ಏನು ಭಯ ಬೀಳಂಗಿಲ್ಲ. ಒಂದು ಹೆಜ್ಜೆ ಮುಂದಿಟ್ಟು ನೋಡಿರಿ ನೀವು, ನಿಜವಾಗ್ಲೂ ಯಾವ ಕೆಲಸಕ್ಕಾಗ್ಲೂ ಭಯ ಬೀಳಲಾರ್ದಂಗೆ ನಾನು ನಂಬಿಕೆ ಮೇಲೆ ಒಂದು ಹೆಜ್ಜೆ ಇಟ್ಟನೆ ಅಂದ್ರೆ ಎಲ್ಲ ಸಕ್ಸಸ್ ಆಗ್ತದೆ. ಅಯ್ಯೋ ನನ್ನ ಬ್ಲೌಸ್ ಹೊಲಿಯಾಕೆ ಬರ್ತದೋ ಏನಿಲ್ಲ, ಆಲ್ರೆಡಿ ಕಲ್ತಿರ್ತೀವಿ, ಮಾಡಿರ್ತೀವಿ, ಆಲ್ರೆಡಿ ಎಷ್ಟೋ ಬ್ಲೌಸ್ಗಳು ಹೊಲ್ಕೊಂಡಿರ್ತೀವಿ ಅಂದರೂ ಕೂಡ ಇವತ್ತು ನನಗೆ ಚೆನ್ನಾಗಿ ಆಗ್ತದೆ ಇಲ್ಲ ಅಂತ ಯಾಕೆ ಕೊಂಡ್ಕೊಳ್ಳೋದು? ಚೆನ್ನಾಗೇ ಆಗ್ತದಂತ ಹೊಲಿಯಾಕೆ ಇರೋದು, ಚೆನ್ನಾಗೇ ಆಗ್ತಾವೆ ಹಾಗೆಲ್ಲ. ಹಾಗಾಗಿ ಆಗ್ತದೋ ಬಿಡ್ತದೋ ಇಲ್ಲೋ, ನಾನು ಇವತ್ತು ಹೊಲಿತೀನೇ ಇಲ್ಲೋ, ಈ ಸಣ್ಣ ಉದಾಹರಣೆ ಹೇಳಾಕತ್ತೀನಿ ನಾನು. ಇವತ್ತು ಮುಗಿತದ ಇಲ್ಲ, ತೋಳು ಸರಿಯಾಗಿ ಬರ್ತದೆ ಇಲ್ಲ, ಇವೆಲ್ಲ ವಿಚಾರ ಮಾಡೋದಿಲ್ಲ. ಹೊಲಿಲಾಕೆ ನಿಂತು ಬಿಡೋದು. ಮೊದಲು ಒಂದು ಹೆಜ್ಜೆ ಇಟ್ಟು ಬಿಡೋದು ಮೆಟ್ಲ ಮೇಲೆ. ಆ ಮುಂದಿನ ಮೆಟ್ಲು ಅಷ್ಟು ಮೆಟ್ಲು ಒಮ್ಮೆ ಕಾಣಿಸೋದಿಲ್ಲ ನಮಗೆ. ಒಂದು ಮೆಟ್ಲು ಒಂದು ಮೆಟ್ಲ ಮೇಲೆ ಒಂದು ಹೆಜ್ಜೆ ಇಟ್ಟೇವಂದ್ರೆ 2ನೇ ಮೆಟ್ಲು ಆಗಿಲ್ದಾಗೆ ಕಾಣಿಸ್ತೈತೆ. ಅದಕ್ಕೆ 1ನೇ ಮೆಟ್ಟೆಲ್ಲ ಹತ್ತುವ ಧೈರ್ಯ ಮಾಡೋಣ. ಈ ಧೈರ್ಯ ಮಾಡ್ಬೇಕಾದ್ರೆ ಇನ್ನು ಏನು ಮಾಡ್ಬೇಕು, ಹೆಚ್ಚಿನ ಧೈರ್ಯ ಮಾಡ್ಬೇಕಾದ್ರೆ ಆನಾಪಾನಸತಿ ಧ್ಯಾನ ಮಾಡೋದು. ಪತ್ರಿಜಿ ಗುರುಗಳು ಧ್ಯಾನ ತಿಳಿಸ್ಕೊಟ್ರಲ್ಲ, ಧ್ಯಾನ ಮಾಡೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋದು. ಆ ಹೆಜ್ಜೆ ಇಡೋಕೆ ಆ ದಾರಿ ಕಂಡೆ ಕಾಣಿಸ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೊದಲ ಗುರುವಾಣಿಯಾಗಿ ನಾನು ಮಾತಾಡಬೇಕಾಗಿತ್ತು, ನನ್ನ ಅನುಭವ ಹೇಳಬೇಕಾಗಿತ್ತು. ಮೊದಲು ಹಿಂದ್ರಗಡೆನೇ ಗುರುವಾಣಿ ಆಯಿತು, ಎಲ್ಲ ಒಂದೇ ಆಯಿತು. ಭಯ ಬೀಳಬೇಡ್ರಿ ಅಂತ ಗುರುಗಳು ತಿಳಿಸಿದ್ರಲ್ಲ. ಭಯ ಬಿದ್ದರೆ ನೀವು ಅಲ್ಲೇ ಇರ್ತೀರಿ. ಭಯ ಬಿಟ್ಟು ಧೈರ್ಯವಾಗಿ ಮುನ್ನುಗ್ರಿ, ಎಲ್ಲ ಸಾಧನೆಯಲ್ಲಿ ಬಾವಿ ಕಪ್ಪೆ ಆಗಬೇಡ್ರಿ ನೀವು ಅಂತ ತಿಳಿಸ್ತಾರೆ. ಅಲ್ಲೇ ಇದ್ರಂದ್ರೆ, ಭಯದಿಂದ ಇದ್ರಂದ್ರೆ ಅಲ್ಲೇ ಇರ್ತೀರಿ. ನನಗೆ ಬರುವುದಿಲ್ಲ, ನನಗೆ ಮಾಡೋದಿಲ್ಲ, ನನಗೆ ಮಾತಾಡೋಕೆ ಬರುವುದಿಲ್ಲ ಅಂತಂದ್ರೆ ಅಲ್ಲೇ ಇರ್ತೀನಿ. ತಿಳಿದಂಗೆ ಮಾತಾಡ್ತೀನಿ ರೀ ಅಂತೇಳಿ ನಿಮ್ಮ ಮುಂದೆ ನಾನು ತಿಳಿದಂಗೆ ಮಾತಾಡ್ತೀನಿ ನೋಡಿರಿ ಇಷ್ಟೇ ಅಂತ ಹೇಳಿದ್ನಂದ್ರೆ ಈ ಬಾವಿಯಿಂದ ಹೊರಗೆ ಬಂದಂಗೆ ಆಯ್ತು. ಯಾಕಂದ್ರೆ ಅಲ್ಲೇ ಕೂತು ನನಗೆ ಬರುವುದಿಲ್ಲ ರೀ, ಏನು ಮಾತಾಡೋದು, ಏನು ಹೇಳೋದು, ಇಲ್ಲೇ ಬುಕ್ ಐತಿ, ನನ್ನ ಅನುಭವ ಐತಿ, ನಾನು ಕಷ್ಟ ನಷ್ಟಗಳಿಂದ ಹೊರಗೆ ಬಂದೇನಿ. ಇದನ್ನೆಷ್ಟು ಹೇಳಿ ಗುರುಗಳು ಏನು ತಿಳಿಸ್ಯಾರ, ಧ್ಯಾನದಿಂದ ಬಂದಿರೋದು, ಆರೋಗ್ಯ ಆನಂದ ಸಿಕ್ಕದ, ಇಷ್ಟು ಹೇಳೋದು. ಅಂದರೆ ಇದೇ ನಾನು ಉದಾಹರಣೆ ನನ್ನ ತೊಗೋತೀನಿ. ಬಾವಿ ಕಪ್ಪೆಯಲ್ಲಿ ಇರಲಾರ್ದಂಗೆ ಹೊರಗೆ ಬರೋದು ಅಂತ ನನ್ನ ಅನಿಸಿಕೆ. ನಾನು ಅಂಜ್ಕೋತ ಅಯ್ಯೋಪ್ಪ ನನಗೆ ಬರಲ್ಲ ರೀ ಮಾತಾಡೋಕೆ, ನನಗೆ ಆಗೋದಿಲ್ಲ ರೀ ಮಾತಾಡೋಕೆ. ಇಲ್ಲಿ ಏನು ಹೊಸದು ಏನೈತಿ ಮಾತಾಡೋದು ಹೇಳ್ರಿ? ನಾನು ಅನುಭವಿಸಿದ್ದಿಷ್ಟು ಹೇಳೋದೈತಿ. ಬುಕ್ಕಲ್ಲಿರೋದು ಏನು ತಿಳಿಸ್ಯಾರ ಗುರುಗಳು ಅದಿಷ್ಟು ಓದೋದೈತಿ. ಓದಿ ನಿಮಗೆ ಅದನ್ನು ನನಗೇನು ತಿಳಿದು ಅದಿಟ್ಟು ಹೇಳೋದು. ಇದಕ್ಕೆ ಯಾಕೆ ಹೆದರಿಕೆ? ಈಗ ನಾವೇನು ಅನ್ಯಾಯ ಮಾಡತ್ತೀವಿ, ಮೋಸ ಮಾಡಕತ್ತೀವಿ, ಯಾರು ಲೂಟಿ ಮಾಡಕತ್ತೀವಿ? ಇಲ್ಲಲ್ಲ. ತಿಳಿದಿದ್ದನ್ನು ನಾನು ಆರೋಗ್ಯವಾಗಿದ್ದೀನಿ, ನೀವು ಆರೋಗ್ಯವಾಗಿರಂತ ತಿಳಿಸೋದು. ಸತ್ಯನ ತಿಳಿಸೋಕೆ ಏನು ತೊಂದರೆ ಅದಲ್ಲ. ಅದಕ್ಕಾಗಿ ಯಾರೂ ಭಯ ಬೀಳೋಣ ಬೇಡ. ಆನಾಪಾನಸತಿ ಧ್ಯಾನ ಮಾಡೋಣ. ಆ ತಾಳ್ಮೆ, ಭಯ ಹೋಗ್ತದೆ. ಆ ಮನಸ್ಸಿನಲ್ಲಿರುವ ಭಯ ಹೋಗ್ಬಿಡ್ತದೆ. ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಬರ್ತದೆ, ಶಾಂತಿ ಬರ್ತೈತೆ. ಒಳಗಡೆಯಿಂದ ಇಂಟ್ಯೂಷನ್ ಏನೇನೋ ಹೊಸ ಬರ್ತಾ ಹೋಗ್ತಾವೆ. ಆವಾಗ ಅದು ಅನುಭವಿಸ್ತಾ ಹೋದೆವು ಅಂದ್ರೆ ಆನಂದವಾಗಿರ್ತೀವಿ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದ ಭಾಳ ಅದ್ಭುತ ಐತಿ. ಬ್ರಾಹ್ಮಿ ಮುಹೂರ್ತದಾಗ ಧ್ಯಾನ ಮಾಡೋಣ. ಉಸಿರಾಟದ ಮೇಲೆ ಗಮನ ಅಷ್ಟೇ. ಏನು ಭಾಳ ಸರಳ ಕೊಟ್ಟ, ನಮ್ಮ ವಯಸ್ಸು ಎಷ್ಟಿರ್ತದೆ ಅಷ್ಟು ಧ್ಯಾನ ಮಾಡೋಣ ಅಷ್ಟೇ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿಡಿಯೋನ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡಿರಿ. ಸುಮ್ಮನೆ ನನ್ನ ಅನುಭವನ ತಿಳಿದಿದ್ದನ್ನು ಹೇಳೀನಿ. ನೀವು ನಮ್ಮನ್ನೆಲ್ಲ ಒಪ್ಕೊಳಕತ್ತೀರಲ್ಲ, ಅದೇ ಗ್ರೇಟ್, ಅದೇ ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಕೃತಜ್ಞನಾಗಿರ್ತೀನಿ. ಏನಾದರೂ ತಪ್ಪಾಗಿತ್ತಂದ್ರೆ ನನ್ನನ್ನು ಕ್ಷಮಿಸ್ರಿ ಅಂತ ಕೇಳ್ತೀನಿ. ಸಾರಿ ಅಂತ ಕೇಳ್ತೀನಿ. ಎಸ್, ಓಕೆ. ಥ್ಯಾಂಕ್ ಯು.